ವೆಲ್ಕಮ್ ಬ್ಯಾಕ್. ಸೇನಾ ವಾಹನ ಅಪಘಾತದಲ್ಲಿ ಕೊಡಗಿನ ವೀರ ಯೋಧ ಹುತಾತ್ಮರಾಗಿದ್ರು. ಯೋಧ ದಿವಿನ್ ಹುಟ್ಟೂರು ಮಾಲಂಬಿ ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಪೊಲೀಸರು ಹಾಗೆ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಆಲೂರು ಸಿದ್ದಾಪುರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರ ಯೋಧ ದಿವಿನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೇನಾ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದಂತ ಕೊಡಗಿನ ದಿವಿನ್ ಯೋಧ ಈಗ ಹುತಾತ್ಮರಾಗಿದ್ದಾರೆ. ಅಂದ್ರೆ ಒಟ್ಟು ಸೇನಾ ವಾಹನ ಅಪಘಾತವಾದಾಗ 10 ಜನ ಇದ್ರು, ಅದರಲ್ಲಿ 5 ಅಂದೇ ಮೃತಪಟ್ಟಿದ್ರು. ಅದರಲ್ಲಿ 3 ಕರ್ನಾಟಕದವರು ಹುತಾತ್ಮರಾಗಿದ್ರು. ಈಗ ಮತ್ತೊಬ್ಬ ಗಾಯಾಳವಾಗಿದ್ದಂತ ಕೊಡಗಿನ ದಿವಿನ್ ಮೃತಪಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಸೋಮನಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪ ಮಾಲಂಬಿ ಗ್ರಾಮದ ದಿವಿನ್ ಅವರು. ಇದೇನಿದೆ ಮನೆ, ಅವರ ಮನೆಯಲ್ಲಿ ನಾವಿದ್ದೀವಿ. ಈ ಹೊಸ ಮನೆ ಕಟ್ಟಿದ್ರು, ತಾಯಿ ಮಗ ಮಾತ್ರ ಇದ್ದಾರೆ ಈ ಮನೆಯಲ್ಲಿ. ಈಗ ಮಗನಿಗೆ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂತ ಹೇಳುವಾಗ ಸೇನಾಧಿಕಾರಿಗಳು ತಾಯಿಯನ್ನು ಕೂಡ ಅಲ್ಲಿಗೆ ಜಲಜಾಕ್ಷಿ ಅಂತ ಹೇಳಿ ಅವರನ್ನು ಕೂಡ ಅಲ್ಲಿ ಕರೆಸ್ಕೊಂಡಿದ್ರು. ಉದಂಪುರ್ ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ಈಗ ತಾಯಿ ಕೂಡ ಅವರೊಟ್ಟಿಗೆ ಇದ್ದಾರೆ ಅಲ್ಲಿ. ಇಲ್ಲಿ ಈಗ ಮನೆಗೆ ಬೀಗ ಆಗಿದೆ. ಸಂಬಂಧಿಕರು ಬಂದು ಇನ್ನಷ್ಟೇ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಸ್ಥಳಕ್ಕೆ ಪೊಲೀಸರು ಮತ್ತೆ ಕೆಲವು ಸಂಬಂಧಿಕರು ಈಗ 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 ತಾನೇ ಆಗಮಿಸಿದ್ದಾರೆ. ಅದು ದಿವಿನ್ ಯಾರಿದ್ದಾರೆ ಅವರಿಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಇದೇ ಫೆಬ್ರವರಿ 23ಗೆ ಅವರ ಮದುವೆ ಕೂಡ ಇತ್ತು. ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿತ್ತು. ಈಗ ಈ ರೀತಿ ಆಗಿರುವಂತದ್ದು. ಇನ್ನು ವಾಹನ ಅಪಘಾತದ ಬಗ್ಗೆ ನೋಡೋದಾದ್ರೆ, ಏನು ವಾಹನ ಅಪಘಾತವಾಗಿತ್ತು ಅಲ್ಲೇ ಸೇನಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿರುವಂತದ್ದು. ಸುಮಾರು 600 ಅಡಿ ಆಳಕ್ಕೆ ವಾಹನ ಉರುಳಿ ಬಿದ್ದಿರುವಂತದ್ದು. ಈ ಸಂದರ್ಭ ಬೀಳುವ ಸಂದರ್ಭದಲ್ಲಿ ಕೆಲವರು ತಕ್ಷಣ ಹೊರಗಡೆ ಬಿದ್ದಿದ್ದಾರೆ, ಅವರು ಸೇಫ್ ಆಗಿದ್ದಾರೆ. ಸಂಪೂರ್ಣವಾಗಿ ಕೆಳಗಡೆ ಹೋಗಿ ಯಾರು ಬಿದ್ದಿದ್ದಾರೆ ಅವರು ಈಗ ಸಾವನ್ನಪ್ಪಿರುವಂತದ್ದು. ಒಟ್ಟು 5 ಜನರು ಅವತ್ತು ಹುತಾತ್ಮರಾಗಿದ್ರು. ಇನ್ನು ಉಳಿದ 5 ಜನರಲ್ಲಿ ಈಗ ದಿವಿನ್ ಹುತಾತ್ಮರಾಗಿದ್ದಾರೆ. ಉಳಿದಂತೆ ಮತ್ತೊಬ್ಬರು ಸ್ಥಿತಿ ಕೂಡ ಚಿಂತಾಜನಕವಾಗಿದಂತೆ. 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳುವಂತದ್ದು ಮಾಹಿತಿ ಸಿಕ್ಕಿದೆ. ಈಗ ಅವರ ಹುಟ್ಟೂರು ಏನಿದೆ, ಹುಟ್ಟೂರಿಗೆ ನಾಳೆ ಬೆಳಿಗ್ಗೆ ಪಾರ್ಥಿವ ಶರೀರ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಉದಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟಿರುವಂತದ್ದು. ಅಲ್ಲಿಂದ ಶವ ಪರೀಕ್ಷೆ ಮುಗಿದ ಬಳಿಕ ಜಮ್ಮು ಕಾಶ್ಮೀರಿಗೆ ಏರ್ ಲಿಫ್ಟ್ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಂದ ಹುಟ್ಟೂರಿಗೆ ಕರ್ತಾ ಇರುವಂತದ್ದು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ವೇಳೆಗೆ ಇಲ್ಲಿಗೆ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಈಗ ಈ ಊರಿನ ಮಗ ಒಬ್ಬರು ಈಗ ಈ ರೀತಿ ಹುತಾತ್ಮರಾಗಿರುವಂತದ್ದು ಒಂದು ನೀರವ ಮೌನ ಆವರಿಸಿದೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಸೇನಾ ವಾಹನ ಅಪಘಾತದಲ್ಲಿ ಕೊಡಗಿನ ವೀರ ಯೋಧ ಹುತಾತ್ಮರಾಗಿದ್ರು. ಯೋಧ ದಿವಿನ್ ಹುಟ್ಟೂರು ಮಾಲಂಬಿ ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಪೊಲೀಸರು ಹಾಗೆ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಆಲೂರು ಸಿದ್ದಾಪುರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರ ಯೋಧ ದಿವಿನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೇನಾ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದಂತ ಕೊಡಗಿನ ದಿವಿನ್ ಯೋಧ ಈಗ ಹುತಾತ್ಮರಾಗಿದ್ದಾರೆ. ಅಂದ್ರೆ ಒಟ್ಟು ಸೇನಾ ವಾಹನ ಅಪಘಾತವಾದಾಗ 10 ಜನ ಇದ್ರು, ಅದರಲ್ಲಿ 5 ಅಂದೇ ಮೃತಪಟ್ಟಿದ್ರು. ಅದರಲ್ಲಿ 3 ಕರ್ನಾಟಕದವರು ಹುತಾತ್ಮರಾಗಿದ್ರು. ಈಗ ಮತ್ತೊಬ್ಬ ಗಾಯಾಳವಾಗಿದ್ದಂತ ಕೊಡಗಿನ ದಿವಿನ್ ಮೃತಪಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಸೋಮನಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪ ಮಾಲಂಬಿ ಗ್ರಾಮದ ದಿವಿನ್ ಅವರು. ಇದೇನಿದೆ ಮನೆ, ಅವರ ಮನೆಯಲ್ಲಿ ನಾವಿದ್ದೀವಿ. ಈ ಹೊಸ ಮನೆ ಕಟ್ಟಿದ್ರು, ತಾಯಿ ಮಗ ಮಾತ್ರ ಇದ್ದಾರೆ ಈ ಮನೆಯಲ್ಲಿ. ಈಗ ಮಗನಿಗೆ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂತ ಹೇಳುವಾಗ ಸೇನಾಧಿಕಾರಿಗಳು ತಾಯಿಯನ್ನು ಕೂಡ ಅಲ್ಲಿಗೆ ಜಲಜಾಕ್ಷಿ ಅಂತ ಹೇಳಿ ಅವರನ್ನು ಕೂಡ ಅಲ್ಲಿ ಕರೆಸ್ಕೊಂಡಿದ್ರು. ಉದಂಪುರ್ ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ಈಗ ತಾಯಿ ಕೂಡ ಅವರೊಟ್ಟಿಗೆ ಇದ್ದಾರೆ ಅಲ್ಲಿ. ಇಲ್ಲಿ ಈಗ ಮನೆಗೆ ಬೀಗ ಆಗಿದೆ. ಸಂಬಂಧಿಕರು ಬಂದು ಇನ್ನಷ್ಟೇ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಸ್ಥಳಕ್ಕೆ ಪೊಲೀಸರು ಮತ್ತೆ ಕೆಲವು ಸಂಬಂಧಿಕರು ಈಗ 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 ತಾನೇ ಆಗಮಿಸಿದ್ದಾರೆ. ಅದು ದಿವಿನ್ ಯಾರಿದ್ದಾರೆ ಅವರಿಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಇದೇ ಫೆಬ್ರವರಿ 23ಗೆ ಅವರ ಮದುವೆ ಕೂಡ ಇತ್ತು. ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿತ್ತು. ಈಗ ಈ ರೀತಿ ಆಗಿರುವಂತದ್ದು. ಇನ್ನು ವಾಹನ ಅಪಘಾತದ ಬಗ್ಗೆ ನೋಡೋದಾದ್ರೆ, ಏನು ವಾಹನ ಅಪಘಾತವಾಗಿತ್ತು ಅಲ್ಲೇ ಸೇನಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿರುವಂತದ್ದು. ಸುಮಾರು 600 ಅಡಿ ಆಳಕ್ಕೆ ವಾಹನ ಉರುಳಿ ಬಿದ್ದಿರುವಂತದ್ದು. ಈ ಸಂದರ್ಭ ಬೀಳುವ ಸಂದರ್ಭದಲ್ಲಿ ಕೆಲವರು ತಕ್ಷಣ ಹೊರಗಡೆ ಬಿದ್ದಿದ್ದಾರೆ, ಅವರು ಸೇಫ್ ಆಗಿದ್ದಾರೆ. ಸಂಪೂರ್ಣವಾಗಿ ಕೆಳಗಡೆ ಹೋಗಿ ಯಾರು ಬಿದ್ದಿದ್ದಾರೆ ಅವರು ಈಗ ಸಾವನ್ನಪ್ಪಿರುವಂತದ್ದು. ಒಟ್ಟು 5 ಜನರು ಅವತ್ತು ಹುತಾತ್ಮರಾಗಿದ್ರು. ಇನ್ನು ಉಳಿದ 5 ಜನರಲ್ಲಿ ಈಗ ದಿವಿನ್ ಹುತಾತ್ಮರಾಗಿದ್ದಾರೆ. ಉಳಿದಂತೆ ಮತ್ತೊಬ್ಬರು ಸ್ಥಿತಿ ಕೂಡ ಚಿಂತಾಜನಕವಾಗಿದಂತೆ. 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳುವಂತದ್ದು ಮಾಹಿತಿ ಸಿಕ್ಕಿದೆ.
ಸಿಕ್ಕಿದೆ. ಈಗ ಅವರ ಹುಟ್ಟೂರು ಏನಿದೆ, ಹುಟ್ಟೂರಿಗೆ ನಾಳೆ ಬೆಳಿಗ್ಗೆ ಪಾರ್ಥಿವ ಶರೀರ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಉದಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟಿರುವಂತದ್ದು. ಅಲ್ಲಿಂದ ಶವ ಪರೀಕ್ಷೆ ಮುಗಿದ ಬಳಿಕ ಜಮ್ಮು ಕಾಶ್ಮೀರಿಗೆ ಏರ್ ಲಿಫ್ಟ್ ಮಾಡ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಹುಟ್ಟೂರಿಗೆ ಕರ್ತಾ ಇರುವಂತದ್ದು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ವೇಳೆಗೆ ಇಲ್ಲಿಗೆ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಈಗ ಈ ಊರಿನ ಮಗ ಒಬ್ಬರು ಈಗ ಈ ರೀತಿ ಹುತಾತ್ಮರಾಗಿರುವಂತದ್ದು ಒಂದು ನೀರವ ಮೌನ ಆವರಿಸಿದೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಸೇನಾ ವಾಹನ ಅಪಘಾತದಲ್ಲಿ ಕೊಡಗಿನ ವೀರ ಯೋಧ ಹುತಾತ್ಮರಾಗಿದ್ರು. ಯೋಧ ದಿವಿನ್ ಹುಟ್ಟೂರು ಮಾಲಂಬಿ ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಪೊಲೀಸರು ಹಾಗೆ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಆಲೂರು ಸಿದ್ದಾಪುರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೀರ ಯೋಧ ದಿವಿನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೇನಾ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದಂತ ಕೊಡಗಿನ ದಿವಿನ್ ಯೋಧ ಈಗ ಹುತಾತ್ಮರಾಗಿದ್ದಾರೆ. ಅಂದ್ರೆ ಒಟ್ಟು ಸೇನಾ ವಾಹನ ಅಪಘಾತವಾದಾಗ 10 ಜನ ಇದ್ರು, ಅದರಲ್ಲಿ 5 ಅಂದೇ ಮೃತಪಟ್ಟಿದ್ರು. ಅದರಲ್ಲಿ 3 ಕರ್ನಾಟಕದವರು ಹುತಾತ್ಮರಾಗಿದ್ರು. ಈಗ ಮತ್ತೊಬ್ಬ ಗಾಯಾಳಾಗಿದ್ದಂತ ಕೊಡಗಿನ ದಿವಿನ್ ಮೃತಪಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಸೋಮನಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪ ಮಾಲಂಬಿ ಗ್ರಾಮದ ದಿವಿನ್ ಅವರು. ಇದೇನಿದೆ ಮನೆ, ಅವರ ಮನೆಯಲ್ಲಿ ನಾವಿದ್ದೀವಿ. ಈ ಹೊಸ ಮನೆ ಕಟ್ಟಿದ್ರು, ತಾಯಿ ಮಗ ಮಾತ್ರ ಇದ್ದಾರೆ ಈ ಮನೆಯಲ್ಲಿ. ಈಗ ಮಗನಿಗೆ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂತ ಹೇಳುವಾಗ ಸೇನಾಧಿಕಾರಿಗಳು ತಾಯಿಯನ್ನು ಕೂಡ ಅಲ್ಲಿಗೆ ಜಲಜಾಕ್ಷಿ ಅಂತ ಹೇಳಿ ಅವರನ್ನು ಕೂಡ ಅಲ್ಲಿ ಕರೆಸ್ಕೊಂಡಿದ್ರು. ಉದಂಪುರ ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ಈಗ ತಾಯಿ ಕೂಡ ಅವರೊಟ್ಟಿಗೆ ಇದ್ದಾರೆ ಅಲ್ಲಿ. ಇಲ್ಲಿ ಈಗ ಮನೆಗೆ ಬೀಗ ಆಗಿದೆ. ಸಂಬಂಧಿಕರು ಬಂದು ಇನ್ನಷ್ಟೇ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಸ್ಥಳಕ್ಕೆ ಪೊಲೀಸರು ಮತ್ತೆ ಕೆಲವು ಸಂಬಂಧಿಕರು ಈಗ ತಾನೇ ಆಗಮಿಸಿದ್ದಾರೆ. ದಿವಿನ್ ಯಾರಿದ್ದಾರೆ, ಅವರಿಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಇದೇ ಫೆಬ್ರವರಿ 23ಕ್ಕೆ ಅವರ ಮದುವೆ ಕೂಡ ಇತ್ತು. ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿತ್ತು. ಈಗ ಈ ರೀತಿ ಆಗಿರುವಂತದ್ದು. ಇನ್ನು ಆ ವಾಹನ ಅಪಘಾತದ ಬಗ್ಗೆ ನೋಡೋದಾದ್ರೆ, ಏನು ವಾಹನ ಅಪಘಾತವಾಗಿತ್ತು ಅಲ್ಲಿಯ ಸೇನಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿರುವಂತದ್ದು. ಸುಮಾರು 600 ಅಡಿ ಆಳಕ್ಕೆ ವಾಹನ ಉರುಳಿ ಬಿದ್ದಿರುವಂತದ್ದು. ಈ ಸಂದರ್ಭ ಬೀಳುವ ಸಂದರ್ಭದಲ್ಲಿ ಕೆಲವರು ತಕ್ಷಣ ಹೊರಗಡೆ ಬಿದ್ದಿದ್ದಾರೆ, ಅವರು ಸೇಫ್ ಆಗಿದ್ದಾರೆ. ಸಂಪೂರ್ಣವಾಗಿ ಕೆಳಗಡೆ ಹೋಗಿ ಯಾರು ಬಿದ್ದಿದ್ದಾರೆ ಅವರು ಈಗ ಸಾವನ್ನಪ್ಪಿರುವಂತದ್ದು. ಒಟ್ಟು 5 ಜನರು ಅವತ್ತು ಹುತಾತ್ಮರಾಗಿದ್ರು. ಇನ್ನು ಉಳಿದ 5 ಜನರಲ್ಲಿ ಈಗ ದಿವಿನ್ ಹುತಾತ್ಮರಾಗಿದ್ದಾರೆ. ಉಳಿದಂತೆ ಮತ್ತೊಬ್ಬರು ಸ್ಥಿತಿ ಕೂಡ ಚಿಂತಾಜನಕವಾಗಿದಂತೆ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳುವಂತದ್ದು ಮಾಹಿತಿ ಸಿಕ್ಕಿದೆ. ಈಗ ಅವರ ಹುಟ್ಟೂರು ಏನಿದೆ, ಹುಟ್ಟೂರಿಗೆ ನಾಳೆ ಬೆಳಿಗ್ಗೆ ಪಾರ್ಥಿವ ಶರೀರ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಉದಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟಿರುವಂತದ್ದು. ಅಲ್ಲಿಂದ ಶವ ಪರೀಕ್ಷೆ ಮುಗಿದ ಬಳಿಕ ಜಮ್ಮು ಕಾಶ್ಮೀರಿಗೆ ಏರ್ ಲಿಫ್ಟ್ ಮಾಡ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಹುಟ್ಟೂರಿಗೆ ಕರ್ತಾ ಇರುವಂತದ್ದು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ವೇಳೆಗೆ ಇಲ್ಲಿಗೆ ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಈಗ ಈ ಊರಿನ ಮಗ ಒಬ್ಬರು ಈಗ ಈ ರೀತಿ ಹುತಾತ್ಮರಾಗಿರುವಂತದ್ದು ಒಂದು ನೀರವ ಮೌನ ಆವರಿಸಿದೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇದೀಗ ನಿಮ್ಮೂರಿನ ಹವಾಮಾನದ ವರದಿಯನ್ನ ತಿಳ್ಕೊಳ್ಬೇಕಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗಾಗಿ ನೀಡ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್. ಈಗ ಚೆನ್ನೈನ ಇವತ್ತಿನ ವೆದರ್ ರಿಪೋರ್ಟ್ ಅನ್ನ ನೋಡೋ ಸಮಯ.